ನಾನು 10ನೇ ತರಗತಿವರೆಗೂ ಓದಿರುತ್ತೇನೆ. ನಾನು ವೋಟ್ ಜೇವರ್ಗಿಯಲ್ಲಿ ಹಾಕುತ್ತೇನೆ ಎಂದರೆ ಸರಿ. ನನ್ನ ಮನೆ ಜೀರ್ವಗಿಯಲ್ಲಿ ಇದೆ ಎಂದರೆ ಸಾಕ್ಷಿಯು ನಾಯ್ಕಲದಲ್ಲಿ ಇದೆ ಎಂದು ನುಡಿದಿರುತ್ತಾರೆ. ನಾಯ್ಕಲ್ ಗ್ರಾಮದಲ್ಲಿ ನನಗೆ ಹೊಲ ಇವೆ. ಜೇವರ್ಗಿ ತಾಲೂಕದಲ್ಲಿ ನನಗೆ ಮನೆ ಇರುತ್ತದೆ. ನನ್ನ ತಂದೆ ಹಾಗೂ ಪೂರ್ವಜರು ಜೇವರ್ಗಿಯಲ್ಲಿ ಇದ್ದರು ಎಂದರೆ ಸರಿಯಲ್ಲ. ಸಾಕ್ಷಿಯು ನಾಯ್ಕಲದಲ್ಲಿ ಇದ್ದರು ಎಂದು ನುಡಿದಿರುತ್ತಾರೆ. ಮೊಹಿನುದ್ದೀನ್ ಈತನು ಮುಕ್ತಿಹಾಳ ಪತ್ರವನ್ನು 4ರಿಂದ 5 ವರ್ಷಗಳ ಹಿಂದೆ ಮಾಡಿಕೊಟ್ಟಿದ್ದನು. ಮೊಹಿನುದ್ದೀನ್ ಈತನು ಸಂಗಾರೆಡ್ಡಿ, ಮೋದಿನ್ ಸಾಬ, ಬಸವರಾಜ, ಚಂದ್ರಯ್ಯ, ಅಮರಯ್ಯ, ಅಯ್ಯಪ್ಪ. ಬಸವರಾಜ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹೂಡಿದ್ದನು ಎಂದರೆ ಸರಿ. ಮೊಹಿನುದ್ದೀನ್ ಈತನು ಖಾಸಗಿ ಫಿರ್ಯಾದಿ ಸಲ್ಲಿಸಿದ್ದನು ಎಂದರೆ ಸರಿ. ಖಾಸಗಿ ಫಿರ್ಯಾದಿ 4ರಿಂದ 5 ವರ್ಷಗಳ ಹಿಂದೆ ಸಲ್ಲಿಸಲಾಗಿರುತ್ತದೆ. ಮೊಹಿನುದ್ದೀನ್ ಈತನು ಖಾಸಗಿ ಫಿರ್ಯಾದಿ ಸಲ್ಲಿಸಿದ ನಂತರ ನ್ಯಾಯಾಲಯಕ್ಕೆ ಬಂದು ಹೋಗುತ್ತಿದ್ದನು ಎಂದರೆ ಸರಿ. ಮೊಹಿನುದ್ದೀನ್ ಈತನು ಪ್ರಕರಣದ ಪ್ರತಿಯೊಂದು ತಾರೀಖಿನಂದು ಬಂದು ಹೋಗಿರುತ್ತಾನೆ. ಸದರಿ ಪ್ರಕರಣ ಚಾಲ್ತಿಯಲ್ಲಿ ಇದೆ ಎಂದರೆ ಸರಿ. ಮೊಹಿನುದ್ದೀನ್ ಈತನು ತನಗೆ ಆರಾಮ ಇರಲಿಲ್ಲಿ ಎಂದು ನನ್ನ ಪರ ಮುಕ್ತಿಹಾಳ ಪತ್ರವನ್ನು ಬರೆದುಕೊಟ್ಟಿದ್ದನು. ಮುಕ್ತಿಹಾಳ ಪತ್ರಕ್ಕೆ ಸಹಿ ಮಾಡಿದ ಸಾಕ್ಷಿದಾರರ ಹೆಸರು ನನಗೆ ಈಗ ನೆನಪಿಲ್ಲ. ಮುಕ್ತಿಹಾಳ ಪತ್ರವನ್ನು 2016ರಲ್ಲಿ ಬರೆದುಕೊಟ್ಟಿರುತ್ತಾನೆ. ಮುಕ್ತಿಹಾಳ ಪತ್ರ ಎಷ್ಟು ರೂಪಾಯಿ ಸ್ಟಾಂಪ್ ಮೇಲೆ ಬರೆದಿರುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಮೊಹಿನುದ್ದೀನ್ ಈತನು ಆರಾಮ ಇದ್ದನು ಸುಳ್ಳು ಮುಕ್ತಿಹಾಳ ಪತ್ರವನ್ನು ಬರೆದುಕೊಟ್ಟಿರುತ್ತಾನೆ ಎಂದರೆ ಸರಿಯಲ್ಲ. ಮೊಹಿನುದ್ದೀನ್ ಮಕ್ಕಳು ವಯಸ್ಸಿನಲ್ಲಿ ಚಿಕ್ಕವರು ಇರುತ್ತಾರೆ, ಓಡಾಡುತ್ತಾರೆ, ನೌಕರಿ ಮಾಡುತ್ತಾರೆ ಎಂದರೆ ಸರಿ. ಮೋದಿನ್ ಸಾಬಗೆ 2 ಮಕ್ಕಳು ಆದ ಮೊಹಮ್ಮದ್ ಖಾಸಿಂ ಸಾಬ, ಅಬ್ದುಲ್ ಕರೀಮ ಸಾಬ ಇದ್ದರು ಎಂದರೆ ಸರಿ. ಅವರು 8ರಿಂದ 10 ವರ್ಷಗಳ ಹಿಂದೆ ಸತ್ತಿರುತ್ತಾರೆ. ಮೊಹಮ್ಮದ್ ಖಾಸಿಂ ಸಾಬ, ಕರೀಮ ಸಾಬ ಇವರಿಗೆ ಹೆಂಡತಿ ಮಕ್ಕಳು ಇದ್ದಾರೆ ಎಂದರೆ ಸರಿ. ಮೊಹಮ್ಮದ್ ಖಾಸಿಂ ಸಾಬ, ಕರೀಮ ಸಾಬರವರ ಹೆಂಡತಿ ಮಕ್ಕಳನ್ನು ಈ ದಾವಾದಲ್ಲಿ ಪಾಟಿ ಮಾಡಿರುವುದಿಲ್ಲ ಎಂದರೆ ಸರಿ. ಮೋದಿನ ಸಾಬ ಇವರಿಗೆ ದಾವಾ ಆಸ್ತಿ ಬಿಟ್ಟು ನಾಯ್ಕಲ್ ಗ್ರಾಮದಲ್ಲಿ ಬೇರೆ ಆಸ್ತಿಗಳು ಇವೆ. ಮೋದಿನ ಸಾಬರವರ ಮರಣ ನಂತರ ಉಳಿದ ಆಸ್ತಿಗಳು ಅವರ ಮಕ್ಕಳ ಹೆಸರಿಗೆ ಮುಟೇಟಾಗಿರುತ್ತದೆ. ಮುಟೇಶನ್ 10ರಿಂದ 15 ವರ್ಷಗಳ ಹಿಂದೆ ಆಗಿರುತ್ತದೆ.